ನೋಡಿ ಫ್ರೆಂಡ್ಸ್ ಕೆಲಸ ಬಿಡು ಅಂದಿದ್ದು ಜೋಕ್ ಮಾಡ್ತಾ ಇದ್ದಾರೆ ಬಿಡಲೇ ಆಯ್ತು ಬಿಡು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೋನಿಕಾ ವ್ಲಾಗ್ಸ್. ಇವತ್ತಾದರೆ ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಡಸ್ಟಿಂಗ್ ಕೆಲಸ ಇದೆ. ಆದರೆ ಡಸ್ಟಿಂಗ್ ಅಂದರೆ ಧೂಳೆಲ್ಲ ಉದುರ್ಸೋದು. ನೋಡಿ, ಅವಳು ಚೇರ್ ಮೇಲೆ ನಿಂತ್ಕೊಂಡಿದ್ದಾಳೆ. ಏನಕ್ಕೆ ಅಂತಂದ್ರೆ ಧೂಳು ಉದುರ್ಸೋದಿಕ್ಕೆ. ಕೋಲ್ ಎತ್ಕೊಟ್ಟಿಲ್ಲ ಅಂತ ನಾನು ಜಡನ್ ಹಿಡ್ಕೊಂಡು ಎಳಿತಾ ಇದ್ದೀನಿ. ಅಯ್ಯೋ, ಇದನ್ನೆಲ್ಲ ನಂಬ್ತಾರಾ? ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳೆ. ಸ್ವಲ್ಪ ಅವಳು ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇನ್ನೊಂದು ದೇವ್ರಿಗೆ ಸೀರೆ ತಗೊಂಡ್ಬರೋದಿಕ್ಕೆ ಅಂತ ಹೇಳಿ ಇವತ್ತು ಹೊರ್ಗಡೆ ಹೋಗ್ತಾ ಇದ್ದೀರಿ. ಮಂಗಳವಾರ ಯಾವ ಅಂಗಡಿಗಳಿದೆಯೋ ಇಲ್ಲೋ ಗೊತ್ತಿಲ್ಲ. ಮಂಗಳವಾರ ತರಬಾರ್ದು. ಯಾಕೆ ತರಬಾರ್ದು? ಯಾರು ಹೇಳಿದ್ ನಿಂಗೆ? ಇನ್ನು ಮಂಗಳವಾರ ಶುಕ್ರವಾರ ದೇವ್ರುಗಳಿಗೆ ಬಟ್ಟೆಗಳು ತಗೊಂಡ್ಬರ್ತಾರೆ. ಇನ್ನು ಇವತ್ತು ನೋಡಿ ಇಳಿಯಮ್ಮ. ಇನ್ನು ಇವಾಗ ಹೋಗ್ಬಿಟ್ಟು ಇನ್ನು ಸೀರೆ ತಗೊಂಡ್ಬರ್ಬೇಕು ದೇವ್ರಿಗೆ. ಇನ್ನೂ ಒಂದು ಶಾಪಿಂಗ್ ಏನಿಲ್ಲ. ಶಾಪಿಂಗ್ ಅಂದ್ರೆ ಬರೀ ಸೀರೆ ಒಂದು ತಗೊಂಡ್ಬರೋದು. ಮನೆಯಲ್ಲಿ ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ, ಇವತ್ತು ಮಾಡ್ಕೊಬೇಕು. ಅಡಿಗೆಗೆ ಸಾರು ಮಾಡ್ಬಿಟ್ಟಿದೀನಿ. ಅಡಿಗೆ ಮಾಡೋ ಕೆಲ್ಸಗಳಿಲ್ಲ. ಮಾಡ್ತಾರೆ ಸಾರು 3 ಹೊತ್ತು. ಅದೇ ನಮ್ಮಪ್ಪ ಕೆಲಸ ಮಾಡ್ಬಿಟ್ಟು ಸಾಕಾಗಿ ಬರ್ತಾರೆ. ನಮ್ಮಪ್ಪಗೂ ಅದೇ ಸಾರು. ನೀವಪ್ಪ ತಿನ್ನೋದು ಅನ್ನ ಸಾರೇ. ಬೇರೆ ಏನಾದ್ರು ಮಾಡ್ಕೊಟ್ರೆ ನೈವಾಗ ತಿನ್ನೋದಿಲ್ಲ ಅಂತಾನೆ ಅನ್ನ ಸಾರು ಮಾಡ್ಕೊಟ್ಟಿರೋದು. ಅವ್ರಪ್ಪ 3 ನಮ್ಮಪ್ಪ ತಿನ್ನೋದು ಮುದ್ದೆ ಮಾಡಿ ರಾತ್ರಿಗೆ ಮುದ್ದೆ ಮಾಡ್ತೀನಿ ಬಿಡು. ನೋಡಿ, ಅಪ್ಪನ ಮೇಲೆ ಏನ್ ಅಕ್ರೆ. ಅಮ್ಮ ಮಾಡೋ ಕೆಲ್ಸಗಳು ಯಾವ್ದು ಕಾಣಲ್ಲ. ಬೆಳಿಗ್ಗೆ ಇದ್ರೆ ಸಂಜೆವರೆಗೂ ಕೆಲಸ ನಮ್ಗೆ ಅದು ಕಾಣೋದಿಲ್ಲ. ಅವ್ರಪ್ಪ ಒಂದು 8 ಅವರ್ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ರು. ಅಪ್ಪನೇ ಗ್ರೇಟ್. ಇನ್ನ ಹೋಗು, ಬೇಗ ಸ್ನಾನ ಮಾಡ್ಕೊಂಬ ಹೋಗು. ಹೋಗಮ್ಮ. ಮನೆ ಗುಡ್ಸೋದಕ್ಕೂ ಮುಂಚೆ ಫಸ್ಟ್ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಿ ಅಂತಂದ್ರೆ ಮನೆ ನೀಟಾಗಿರುತ್ತೆ. ಕ್ಲೀನ್ ಮಾಡ್ದಿರಾ ಇನ್ನು ಕಸ ಇದೆ ಅಲ್ವಾ ಅಂತ ಹೇಳಿ ಗುಡ್ಸಿದೀರಿ ಅಂತಂದ್ರೆ ಮತ್ತೆ ಕ್ಲೀನ್ ಮಾಡುವಾಗ ಧೂಳೆಲ್ಲ ಕೆಳಗಡೆ ಬೀಳುತ್ತೆ. ಅದಕ್ಕೆ ಫಸ್ಟೇ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ಕವರ್ಸ್ ಎಲ್ಲ ಮೊನ್ನೆನೆ ಒದ್ದಿದ್ದು. ಈ ಟೋನಿ ಇಬ್ರು ಮೇಲೆ ಹತ್ತಿರ್ತಾರಲ್ವಾ, ಫುಲ್ಲು ಕೂದ್ಲು ಗಲೀಜು ಎಲ್ಲ. ಅಂದ್ರೆ ಗಲೀಜ್ ಅಂದ್ರೆ ಏನು ಇರೋದಿಲ್ಲ, ಆದ್ರೆ ಕೂದಲುಗಳು ನೋಡಿ ಎಷ್ಟೊಂದಿದೆ. ಇದೆಲ್ಲ ಟೋನ್ ಇದೆ. ಇದು ಆಲ್ರೆಡಿ 2 ಸೆಟ್ ಇದೆ ಅಂತ ಹೇಳಿದ್ನಲ್ವ ನಾನು. ಸೋಫಾ ಕವರ್ಸು ಹೇಳ್ತೀನಿ, ಒಂದು ನಿಮಿಷ. ಆಲ್ರೆಡಿ 2 ಸೆಟ್ ಇದೆ ಅಂತ ಹೇಳಿದ್ನಲ್ವಾ. ಅದರಲ್ಲಿ ಆ 2 ಸೆಟ್ಟು ನನ್ನ ಮಗಳಿಗೆ ಹಾಕ್ಬಾರ್ದು, ಇಷ್ಟ ಆಗೋದಿಲ್ಲ. ಇದೇ ಇರಬೇಕು. ಸರಿ, ಇನ್ನೊಂದು ಸೆಟ್ ತೆಗಿಯೋಣ ಅಂತಂದ್ರೆ ಆ 2 ಸೆಟ್ ಇಟ್ಕೊಂಡು ಇನ್ನೊಂದು ಜೊತೆ ತೆಗಿಯೋದಕ್ಕೆ ನನಗಿಷ್ಟ ಇಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ಲ. ಅವಳಿಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹಾಕ್ಕೊಳ್ಳೋಣ. ಅವಾಗ ಸ್ವಲ್ಪ ಓದೋ ಬ್ಯುಸಿಯಲ್ಲಿ ಇರ್ತಾಳ, ಅಷ್ಟೊಂದು ಗಮನಿಸೋದಿಲ್ಲ. ಅದು ಚೆನ್ನಾಗಿಲ್ಲ, ಅವೆರಡು ಕಾಂಬಿನೇಷನ್ನು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾ ಇರ್ತಾಳ. ಅದಕ್ಕೆ ಹಾಕ್ಬಿಟ್ಟೆ. ಅದರಲ್ಲೂ ತೆಗಿಯೋದಕ್ಕೆ ಆಗುತ್ತೆ. 1,500 2,000 ಹೇಳ್ತಾರೆ ಕವರ್ಸ್ನ. ಇಲ್ಲ ಅಂದ್ರೆ ಇನ್ನೊಂದು ಜೊತೆ ಬೇಕೇ ಬೇಕು. ಇರೋದ್ರಿಂದ ಏನು ಅಂದ್ರೆ ಸಾಕು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಇದು ಕ್ಲೀನ್ ಆಗ್ತದೆ. ನಮ್ಮ ಟೋನಿ ಜಾಸ್ತಿ ತೋರಿಸ್ತೀನಿ ಯಾವಾಗಾದ್ರೂ ವಿಡಿಯೋದಲ್ಲಿ. ನೋಡಿ, ಇಲ್ಲೇ ಮಲಗ್ತಾನೆ, ಇಲ್ಲಾಂದ್ರೆ ಹಾಕೋದೆ. ಆ ಲಾಸ್ಟಲ್ಲಿ ಈ ಲಾಸ್ಟಲ್ಲಿ ಅದ್ರ ಮೇಲೆ ತಲೆ ಇಟ್ಕೊಂಡು, ಈ ಸೈಡಲ್ಲಿ ಬಂದಿರುತ್ತಲ್ವ ನಮಗೆ, ಇದ್ರ ಮೇಲೆ ತಲೆ ಇಟ್ಕೊಂಡು ಮಲಗೋದಕ್ಕೆ ಇಷ್ಟ ನಮಗೆ. ನಮ್ಮ ಬ್ರೂನೋ ಅಂತೂ ಡೈನಿಂಗ್ ಟೇಬಲ್ಲು, ಟೀಪಾಯಿ ಈ ಥರ ವಾಶ್ ಮಾಡೋ ಬಟ್ಟೆಗಳಿದೆ. ಸಾರಿಗಿಟ್ಬಿಟ್ಟು ಬೆಳಿಗ್ಗೆನೇ ಸಾರು ಮಾಡಿದ್ದೆ. ಸಾರು ಇಟ್ಟುಬಿಟ್ಟು ಕೆಲಸ ಮಾಡ್ಕೊಂಡು ಇದೋಗ್ಬಿಟ್ಟಿದ್ದೀನಿ. ಲೈಟಾಗಿ ಸೀದೋದಂಗೆ ಆಗೋಗಿದೆ ಕೆಳಗೆ. ರೈಸು ಇದೆ. ಬಿಸಿನೀರು ಒಂದು ಸ್ವಲ್ಪ ಬೆಚ್ಚಗೆ ಕುಡಿಯೋದ್ರಿಂದ ಸ್ವಲ್ಪ ಗಂಟ್ಲು ಕ್ಲಿಯರ್ ಆಗ್ತಿದೆ. ನೋಡಿ, ಇದೆಲ್ಲ ಟವಲ್ಗಳೆಲ್ಲ ಹಾಕಬೇಕು ಕೆಳಗಡೆ. ನೋಡಿ, ಟೋನಿ ಬ್ರೂನೋ ಎಳ್ದಿರೋದು ಆ ಚೇರ್ ಮೇಲೆ ಹಾಕಿದರೆ ವಾಶ್ ಮಾಡೋದಕ್ಕೆ ಹಾಕಬೇಕು. ಇನ್ನು ವಾಶ್ ಮಾಡೋವೆಲ್ಲ ಅದ್ರ ಮೇಲೆ ಹಾಕಿದ್ದೀನಿ.
ಟಿವಿಯಲ್ಲಿ ಹಾರರ್ ಮೂವಿ ಇಟ್ಕೊಂಡು ನೋಡ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ. ಅದೇನೋ ದೆವ್ವ ಫಿಲಮ್ ನೋಡೋದಕ್ಕೆ ಭಯ ಜಾಸ್ತಿ, ಆದರೂ ಕ್ಯೂರಿಯಾಸಿಟಿ ಜಾಸ್ತಿ, ಏನಾಗುತ್ತೋ ನೆಕ್ಸ್ಟ್ ಏನು ಅಂತ. ಇನ್ನೂ ವರ್ಷ ಕಂಪ್ಲೀಟ್ ಆಗಿಲ್ಲ. ಈ ಸಲ ಎಲ್ಲರೂ ಸೇರಿ ಇಲ್ಲೇ ಮಾಡೋದಪ್ಪ. ಸಾಂಗ್ ಇಟ್ಬಿಟ್ಟಿದ್ದಾಳೆ, ಕಾಪಿರೈಟ್ ಬರತ್ತಮ್ಮ. ನಾನು ಯಾಕೆ ಕೇಳಿಸ್ತಾ ಇಲ್ಲ ನಿಮಗೆ? ಎಲ್ಲೂ ನೀರು ಹೋಗ್ತಾ ಐತೆ ಮೇಲೆಯಿಂದ. ಒಂದ್ಸಲಿ ಚೆಕ್ ಮಾಡ್ಕೊಂಬಂದ್ಬಿಡೋಣ. ಕೋತಿಗಳೇನಾದರೂ ಬಂದಿದ್ರೆ ನಲ್ಲಿ ತಿರ್ಗಿಸ್ಬಿಟ್ಟಿರತ್ತೆ. ಇದಕ್ಕೆ ಆ ರೀತಿ ಆದಾಗ ಇಲ್ಲಿ ನೀರು ಬಿಡಬೇಕಂತೆ. ಅದೇನೋ ಅಂತಾರಲ್ಲ, ಏರ್ ತಗೊಳತ್ತಂತೆ ಹಿಂಗೆ ಬಿಟ್ಟಿದ್ದೀರಿ ಅಂದರೆ. ನೋಡೋಣ, ಟ್ರೈ ಮಾಡೋಣ. ನೋಡಿ, ಈಗ ನಿಂತೈತೆ ನೀರು. ನಿಮ್ಮ ಮನೆಗಳಲ್ಲೂ ಸಪೋಸ್ ಏನಾದರೂ ಹಿಂಗಾಯ್ತಂದರೆ ಈ ರೀತಿ ಇಲ್ಲಿ ಬಿಟ್ಟಿರ್ತಾರೆ, ಒಂದು ಪೈಪ್ ಹಾಕಿ ಈ ರೀತಿ ಏರ್ ಬಿಟ್ಬಿಡಿ, ಅದು ಸರಿ ಹೋಗ್ಬಿಡುತ್ತೆ. ಬಿಸಿ ನೀರು ಈ ಕಡೆ ಬಾ, ಇಲ್ಲೇ ಬ್ರುನೋ, ಬಿಸಿನೀರು ಈ ಕಡೆ ಬಾ. ನೋಡಿ, ತುಳಸಿ ಗಿಡ ತಗೊಂಡೋಗಿ ಕೆಳಗಡೆ ಇಡಬೇಕು. ಬಿಸಿಲು ಬಂದರೆ ಹಿಂಗಿರುತ್ತೆ, ಮಳೆ ಬಂದರೆ ಫ್ರೆಶ್ ಆಗಿರುತ್ತೆ ಗಿಡಗಳು. ಇರ್ಲಿ ಬಿಡು, ಚೆನ್ನಾಗೈತೆ. ಈಗ ನೋಡಿ, ಎಲ್ಲ ಕ್ಲೀನ್ ಆಯ್ತಲ್ವಾ? ಇವಾಗ ಒಂದು ಸ್ವಲ್ಪ ಪ್ರಶಾಂತವಾಗಿ ಹೊರಗಡೆ ಹೋಗಿ, ಲೇಟ್ ಆದರೂ ಪರವಾಗಿಲ್ಲ ಬರ್ಬೋದು. ಹಿಂಗಾದರೆ ಹೋಗಿ ಅಲ್ಲಾದರೆ ವಿಡಿಯೋ ಶೂಟ್ ಮಾಡ್ತೀನಿ, ಯಾಕಂದರೆ ತುಂಬ ಜನ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಇನ್ನು ಸ್ಯಾರಿಗಳು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಲೇಡೀಸೇ ಬಂದಿರ್ತಾರೆ. ನೋಡೋಣ, ಆದರೆ ವಿಡಿಯೋ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಯಾವ ಸ್ಯಾರಿ ತಗೊಂಡೆ ಅಂತ ಹೇಳಿಬಿಟ್ಟು ಮನೆಗೆ ಬಂದು ತೋರಿಸ್ತೀನಿ. ಹೀಗಾದರೆ ಹೋಗಿ ಬಂದುಬಿಡ್ತೀನಿ. ಇರಲಿನ ಇದೆ ನೋಡೋದಕ್ಕೆ, ಕಲರು ಇಲ್ಲ ಅಲ್ಲ ನನಗೆ, ನನ್ನ ಹತ್ರ. ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲಿ ನೋಡಿ, ಪಲ್ಲು ಕೂಡ ಗ್ರ್ಯಾಂಡ್ ಇದೆ. ಅಂದ್ರೆ ಸೇಮ್ ಅಲ್ಲ ಅಣ್ಣ, ಇದು ರನ್ನಿಂಗ್ ಅಪೋಸಿಟ್ ಇಲ್ಲ ಅಲ್ಲ? ಅಪೋಸಿಟ್ ಇಲ್ಲ, ಒಂಥರ ಬುಟ್ಟ, ಸ್ಮಾಲ್ ಬುಟ್ಟ, ಸ್ಲೀವ್ಸ್ಗೆ ಬಾರ್ಡರ್ ಬರುತ್ತೆ. ಸ್ಲೀವ್ಗೆ ಆ ರೀತಿ ಬಾರ್ಡರ್ ಬರೋದಾ? ಪೈನ್ ಡ್ರಾಪ್ ಇರೋದು. ಇದು ಡಾರ್ಕ್ ಆಗಿ ಕಾಣ್ತದೆ, ಇದು ಡಾರ್ಕ್ ಆಗಿ ಕಾಣ್ತಾ ಇದೆ, ಇದು ಲೈಟ್ ಆಗಿ ಕಾಣ್ತಿದೆ. ದೇವ್ರಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಇಮ್ಯಾಜಿನ್ ಮಾಡ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿದೆ. ಕಲರ್ಸ್ ಇರ್ತಾವ, ಎಲ್ಲ ಕಲರ್ಸ್ ಇರ್ತಾವ. ನೋಡಿ ಫ್ರೆಂಡ್ಸ್, చూపిస్తావ ಹೇರ್ ಕ್ಲೀನ್ ಆಗಿ ತೋರಿಸಿಲ್ಲ ಅಂತ. ತೆಗಿಬೇಡ ತೆಗಿಬೇಡಮ್ಮ, ಸುಮ್ಮನಿರ್ಮ ಒಂದು ಸಪಲ್ತು. ನೋಡಿ, ಈ ಸಲ ದೇವ್ರಿಗೆ ಅಂತ ರೇಷ್ಮೆ ಸೀರೆನೆ ತಗೊಂಡ್ಬಂದ್ಬಿಟ್ರಿ. ನೋಡಿದ್ರಿ ನಾರ್ಮಲ್ ಸಾಫ್ಟ್ ಸಿಲ್ಕಲ್ಲಿ ಇವೆಲ್ಲ ನೋಡಿದ್ರಿ, ಯಾಕೋ ನನಗೆ ಅಷ್ಟೊಂದು ಅಂದರೆ ದೇವ್ರಿಗೆ ಉಡಿಸ್ಬೇಕು ಅಂತಂದರೆ ಫ್ರಿಲ್ಸ್ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಬಂತು ಅಂದರೆ ಚೆನ್ನಾಗಿ ಕಾಣುತ್ತೆ. ಸೊ ಅದರಿಂದ ಈ ಥರ ಸೀರೆಗಳಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿದ್ರಿ. ಅದು ಯಾವುದ್ಯಾವುದೋ ಬಾರ್ಡ್ರ್ ಸೀರೆಗಳಂತೆ ಅವೆಲ್ಲ ತೋರಿಸ್ತಾ ಇದ್ರು.
ದೇವ್ರಿಗೆ ಉಡ್ಸೋ ಸೀರೆ ನಾವು ಹಾಕ್ಕೊಂಡು ನೋಡಬಾರ್ದು. ಅದಕ್ಕೆ ಬೈ ಮಿಸ್ಸಾಗಿ ಹಿಂಗೆ ಹಾಕ್ಕೊಳಕ್ಕೆ ಹೋಗ್ಬಿಟ್ಟೆ. ಅದಕ್ಕೆ ಸಡನ್ನಾಗಿ ತೆಗೆದ್ಬಿಟ್ಟೆ. ಅದು ಯಾವ್ದ್ಯಾವುದೋ ತೋರಿಸ್ತಾ ಇದ್ರು, ಚೆನ್ನಾಗಿ ಕಾಣಲಿಲ್ಲ ನನಗೆ. ಅದೇ ಸೀರೆಗಳು ಕಲರ್ ಕಾಂಬಿನೇಷನ್ಗಳು ಚೆನ್ನಾಗಿತ್ತು ಎಲ್ಲ. ನಾನು ಆಲ್ರೆಡಿ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದೆ, ಅದನ್ನು ಇಡ್ತೀನಿ ಮತ್ತೆ ಯಾವ್ದ್ಯಾವ್ದು ನೋಡಿದೆ ಅಂತ ಹೇಳ್ಬಿಟ್ಟು. ಸಾಫ್ಟ್ ಸಿಲ್ಕು ಎಲ್ಲ ಚೆನ್ನಾಗಿತ್ತು. ಅದ್ರ ದೇವ್ರು ಗುಡಿಸ್ಬೇಕು ಅಂದರೆ ನಮಗೆ ಈ ಥರನೇ ಇರಬೇಕು. ಯಾವುದಾದ್ರು ಬಾರ್ಡರ್ ಸೀರೆಗಳೆಲ್ಲ ತೋರಿಸಿದ್ರೆ ಅದೆಲ್ಲ ಉಡೋದು ಇಲ್ಲ, ಒಂದಿಲ್ಲ ತಗೊಂಡು ಸುಮ್ಮನೆ ದೇವ್ರಿಗೆ ಅಂತ ತಗೊಂಡ್ಬಿಟ್ಟು ನಾವು ಸೈಡ್ಗೂ ಎತ್ತಿಡಬಾರ್ದಲ್ಲ. ಅದಕ್ಕೆ ಇನ್ನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದೆ, ಈ ಥರ ರೇಷ್ಮೆನೆ ತಗೊಂಡ್ಬಿಡ್ತೀನಿ ಅಂದಿದ್ದಕ್ಕೆ ಆಯಿತು ತಗೋ ಅಂತಂದ್ರು. ರೇಷ್ಮೆ ಸೀರೆನೇ ಇದು ತಗೊಂಡೆ. ಈ ಸೀರೆ ಈ ರೀತಿ ಇದೆ. ಕರೆಂಟ್ ಬಿಲ್ ಅವರು ಬಂದವ್ರೆ. ಮತ್ತೆ ಇದು ನೋಡಿ, ನಾನು ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಹಬ್ಬದ ದಿನ ದೇವ್ರಿಗೆ ಉಡಿಸ್ತಾವಾಗ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಇದು ಪಲ್ಲು, ಬ್ಲೌಸ್ ಬಂದು ನೋಡಿ ಈ ರೀತಿ ಲೈನ್ ಗ್ರೀನ್. ಇದು ಟೋನಿಯಿಂದ ಬಾಯಿಲೆ ಪಾಚಿ ಗ್ರೀನ್ ಬರುತ್ತಲ್ಲ, ಇದು ಅಷ್ಟೇ. ಸ್ಟಿಕ್ಕಿಂದ ಒಂಥರ ಲ್ಯಾವೆಂಡರ್ ಕಲರು, ಇಲ್ಲ ಅಂತಂದ್ರೆ ಪರ್ಪಲ್ ಕಲರ್ ಮಿಕ್ಸ್ ಆಗಿರೋದು. ಪಿಂಕು ಪರ್ಪಲ್ ಮಿಕ್ಸ್ ಆಗುತ್ತಲ್ಲ ನೋಡಿ, ಆ ಥರ ಹೇಗಿದೆ ಅಂತ ಕಮೆಂಟ್ ಮಾಡಿ. ದೇವ್ರಿಗೆ ತಂದಿರೋ ಸೀರೆ ಇದೆ, ಇನ್ನು ಏನು ತಂದಿಲ್ಲ, ಮತ್ತೆ ತಗೊಂಡ್ಬರ್ಬೇಕು ಎಲ್ಲ ಹೋಗಿ. ಇವತ್ತು ಮಂಗಳವಾರ ಅಲ್ವಾ, ಸೀರೆ ಮಾತ್ರ ತಗೊಂಡ್ಬಂದ್ಬಿಟ್ಟೆ. ಒಳ್ಳೆ ಶುಕ್ರವಾರ ಮಂಗಳವಾರ ದೇವ್ರಿಗೆ ಏನು ತೆಗಿಬೇಕಂದ್ರೂ ತುಂಬ ಒಳ್ಳೆಯದು ನನಗೆ ತಿಳಿದ ಮಟ್ಟಿಗೆ. ನಾನು ತಗೊಂತಿರ್ತೀನಿ, ಸೊ ಅದರಿಂದ ಹೇಳಿದೆ. ಅದಕ್ಕೆ ನಾನು ತಗೊಂಡ್ಬಂದ್ಬಿಟ್ಟೆ. ಇನ್ನು ಬಳೆ ಅವೆಲ್ಲ ತಗೊಳ್ಳೋದಿದೆ, ಅದು ಬಂದು ನಾಳೆ ಇಲ್ಲಾಂದ್ರೆ ನಾಳಿದ್ದು ಹೋಗ್ಬಿಟ್ಟು ತಗೊಂಡ್ಬರ್ತೀರಿ. ನಮ್ಮೂರಲ್ಲಂತೂ ಓಡಾಡೋದಕ್ಕೂ ಪ್ಲೇಸ್ ಇಲ್ಲ ಇನ್ನು. ಈಗಲೇ ಅಷ್ಟೊಂದು ರಶ್ಶು, ಗಾಡಿ ಹೋಗ್ಬೇಕಾದ್ರೂ ಸಖತ್ ರಿಸ್ಕ್ ಆಯಿತು. ಅಷ್ಟೊಂದು ರಶ್ ಇತ್ತು, ಅಷ್ಟೊಂದು ರಶ್ ಇದೆ. ಇನ್ನು ಸರಿ ಇನ್ನು ಸ್ಟೋರಲ್ಲಿ ಅಂತಂದರೆ ಏನೇನೋ ಬೇಕು ಇನ್ನು, ಅದೆಲ್ಲ ನಾಳೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಮಾತ್ರ ಈ ಸೀರೆ ನಾವು ಯಾವಾಗೂ ಈರ ಟೆಕ್ಸ್ಟೈಲಲ್ಲಿ ಎಷ್ಟು ಬಂದೈತೆ? 2600 ರೂಪಾಯಿ. ಕರೆಂಟ್ ಬಿಲ್ ಏನಕ್ಕೆ ಅಷ್ಟೊಂದು ಬಂತೆ? ಅದೇನೇನೋ ಮಾಡಿಸಿದ್ರಲ್ಲಮ್ಮ ನಾವು, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಪ್ಪನ ಕೇಳೋದು ಏನಕ್ಕೆ ಅಷ್ಟು ಬಂತು ಕೇಳಬೇಕಿತ್ತು. ಫ್ರೀ ಕರೆಂಟ್ ಇಲ್ವಂತ ಈಗ? ಫ್ರೀ ಕರೆಂಟ್ ಇಲ್ವೇನೋ ಫ್ರೆಂಡ್ಸ್. ನಮ್ಮದು 2 ತಿಂಗಳದಮ್ಮ ಬಿಲ್ಲು. ಲಾಸ್ಟ್ ತಿಂಗಳು ಬಿಲ್ ಕೊಟ್ಟಿಲ್ಲ ನಮಗೆ. ಕೊಟ್ಟಿಲ್ಲ, ಡ್ಯಾಡಿ 1000 ರೂಪಾಯಿ ಫೋನಲ್ಲಿ ಕಟ್ಟಿಲ್ಲ. ಏನಕ್ಕೆ ಇವಾಗ ಇಷ್ಟು ಜಾಸ್ತಿ ಬಂತು? ಜಾಸ್ತಿ ತಿಂಗಳದೇನೋ. ಜಾಸ್ತಿ ತಿಂಗಳು ಬರಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ತಿಂಗಳು ಕಟ್ಬಿಡ್ತಾನೆ ನಿಮ್ಮ ಅಪ್ಪ. ಬಂದಿಲ್ಲ ಅಲ್ಲ ಅಮ್ಮ, ಎಷ್ಟು ತಿಂಗಳು ಕರೆಂಟ್ ಬಿಲ್ಲ ಬಂದಿಲ್ಲ ಅಲ್ಲ? ಹೌದು, ಒಟ್ನಲ್ಲಿ ಬಂದಿಲ್ಲ ತುಂಬಾ ತಿಂಗಳುಗಳಿಂದ ಕರೆಂಟ್ ಬಿಲ್ಲು. ನಿಮ್ಮ ಅಪ್ಪಂಗೆ ಒಂದ್ಸಲಿ ಫೋನ್ ಮಾಡು. 2600 ರೂಪಾಯಿ ಬಂದೈತಾ? ಹೋದ್ ಜಾತ್ರೆ ಅವಾಗ 3000 ಬಿಲ್ ಕಟ್ಟಿದ್ರಲ್ಲ, 5ನೇ ತಿಂಗಳು ಕಟ್ಟಿರೋತ್ತಿರ. ಆಮೇಲೆ ಕಟ್ಟೇ ಇಲ್ಲೇನೋ, ಕೇಳು ನಿಮ್ಮ ಅಪ್ಪನ್ನ. ಈ ಸಲ ಬಿಲ್ಲು ಜಾಸ್ತಿ ಬಂದಿದೆ ಫ್ರೆಂಡ್ಸ್. ನಮ್ಮ ಮನೆಯವ್ರ ಹತ್ರ ನಮ್ಗೆಲ್ರಿಗೂ ಪೂಜೆ. ಈ ಸಲ ಬಿಲ್ ಸ್ವಲ್ಪ ಜಾಸ್ತಿ ಬಂದಿದೆ. ನಮ್ಮ ಮನೆಯವ್ರು ಏನಂತಾರೆ ಅಂದರೆ 3-4 ತಿಂಗಳಿಂದ ಬಿಲ್ಲೇ ಕೊಟ್ಟಿಲ್ಲ, ಅದಕ್ಕೆ ಇವಾಗ 2600 ರೂಪಾಯಿ ಏನೋ ಬಂದಿದೆ. ಸಿನೋ ಆಗ್ತಿಲ್ಲ ನಮ್ಮ ಮನೆಯವರು. ಏನು ಈ ಕರೆಂಟ್ ಬಿಲ್ ಅಂತಾರೇನೋ. ತೆಗಿತಿಲ್ಲ ಫೋನು. ಮೋಸ್ಟ್ಲಿ 3-4 ತಿಂಗಳದಿರುತ್ತೆ ಬಿಡಮ್ಮ, ಬಿಲ್ಲೇ ಬಂದಿಲ್ವಲ್ಲ, ಅದಕ್ಕಿರ್ಬೋದು. ಒಂದ್ಸಲಿ ಚೆಕ್ ಮಾಡ್ಸೋಣ ಫ್ರೆಂಡ್ಸ್. 2000 ಕಟ್ಟವ್ರೆ. ಅದು 3600 ರೂಪಾಯಿ, 3700 ರೂಪಾಯಿ. ಜಾತ್ರೆ ಟೈಮಲ್ಲಿ ಬೇಸಿಗೆ ಕಾಲ AC ಹಾಕ್ಕೊಂಡು ಅಷ್ಟು ಬಿಲ್ ಬಂದಿತ್ತು 1 ತಿಂಗಳದೆ. ಆದರೆ ಇದು 1 ತಿಂಗಳದಲ್ಲ, 3-4 ತಿಂಗಳಿಂದ ಕೊಟ್ಟಿಲ್ಲ ನೋಡಿ. ಒಂದು ಐಲೈನರ್ ತಗೊಂಡ್ರಿ ಸುಮಾರು ವರ್ಷಗಳು ಬಂದ್ಬಿಟ್ಟಿದೆ. ಒಂದ್ಸಲಿ ಹೇಳಿದ್ದೆ ವ್ಲಾಗಲ್ಲಿ. ಇನ್ನು ಈ ಐಲೈನರು ಎಷ್ಟು ವರ್ಷ ಬರುತ್ತೋ ಗೊತ್ತಿಲ್ಲ. ಇಡೋದು ಒಂದು ಡಾಟ್, ಏನು ಮಾಡೋದು. ಡಸ್ಟಿಂಗ್ ಮಾಡಬೇಕು ಅಂತ ಬೆಳಿಗ್ಗೆನೆ ಹೇಳಿದ್ನಲ್ವಾ, ಅದು ಮಾಡೋದಕ್ಕಾಗಿಲ್ಲ. ಒಂದು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ ಇತ್ತು, ಅದನ್ನ ಹಾಕಿ ಅದು ಫೋಲ್ಡ್, ನೆನ್ನೆ ಬಟ್ಟೆಗಳನ್ನೆಲ್ಲ ಒಂದು ಸ್ವಲ್ಪ ಮಡಚಿ ಎತ್ತಿಟ್ಟಿದ್ದ ಕೆಲಸ. ಮತ್ತೆ ಮೈನ್ ಡೋರು ಇವೆಲ್ಲ ಒರೆಸ್ಬೇಕಿತ್ತು, ಅದು ಆಗಲಿಲ್ಲ ಇವತ್ತು. ಒಂದು ಸ್ವಲ್ಪ ಮನೆಯಲ್ಲಿ ಅಂದರೆ ಮೇಲೆ ಕ್ಲೀನ್ ಮಾಡೋ ಕೆಲಸ ಇತ್ತು. ಲಿವಿಂಗ್ ರೂಮಲ್ಲಿ, ಡೈನಿಂಗ್ ಹಾಲಲ್ಲಿ, ಕಿಚನಲ್ಲಿ ಎಲ್ಲಾನು ಆ ಕೆಲಸ ಮಾಡಿಕೊಂಡೆ. ಅಂದರೆ ಡೀಪ್ ಕ್ಲೀನಿಂಗ್ ಆಲ್ರೆಡಿ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಅಂದರೆ ಮೇಲೆ ಕ್ಲೀನ್ ಮಾಡೋದಿದ್ರೆ ಅದೆಲ್ಲ ಮುಗಿಸ್ಕೊಂಡೆ ಹೊತ್ತು. ಇವತ್ತು ಡಸ್ಟಿಂಗ್ ಕೆಲಸ ಆಗಲಿಲ್ಲ. ಇನ್ನು ಶಾಪಿಂಗ್ ಹೋಗಿ ಅಂದರೆ ಹೊರಗಡೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಈ ಪಾನಿಪುರಿ ಎಲ್ಲ ಬೇಕು ಅಂತಂದ್ರು. ನನ್ನ ಮಗಳೇ ಅಲ್ಲ, ನನಗೂ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಇನ್ನು ಅದನ್ನು ತಿನ್ಕೊಂಡು ಬರೋದ್ರೊಳಗಡೆ 1.5 hour ಟೈಮ್ ಹೊರಗಡೆನೆ ಆಗೋಗ್ಬಿಡ್ತು. ಒಂದು ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಮನೆ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೊಂಡೆ, ಎಕ್ಸ್ಟ್ರಾ ಕೆಲಸಗಳು ಮಾಡೋದಕ್ಕೆ ಆಗಿಲ್ಲ. ಇನ್ನು ಮಧ್ಯಾಹ್ನ ಮಾಡಿರೋದು ಸಾರಿತ್ತು, ಅಂದ್ರೆ ಬೆಳಗ್ಗೆನೆ ಸಾಂಬಾರ್ ಮಾಡಿದ್ದೆ, ಅದಿತ್ತ. ಇನ್ನು ಮಧ್ಯಾಹ್ನನೂ ಊಟ ಯಾರು ಮಾಡಿಲ್ಲ.
ಇನ್ನು ಆ ಸಾಂಬಾರ್ನ ಬಿಸಿ ಮಾಡಿ ಇವಾಗ ವೈಟ್ ರೈಸ್ಗೆ ಇಡ್ತಾ ಇದ್ದೀನಿ. ಇನ್ನು ಸೈಡ್ ಡಿಶ್ ಆಗಿ ನಂಚ್ಕೊಳ್ಳೋದಿಕ್ಕೆ ಅಂತ ಹೇಳಿ ಪಕೋಡ ಮಾಡ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಸಿಂಪಲ್ಗೆ ಮಾಡ್ಕೊಂಡ್ಬಿಡ್ಬೋದು, ಅದು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಆನಿಯನ್ಸ್ನ ಈ ರೀತಿ ನಾವು ಉದುರ್ಸಿದ್ರೆ ಈ ರೀತಿ ಉದುರ್ಬೇಕು. ಈ ರೀತಿ ಇತ್ತು ಅಂತಂದ್ರೆ ನಮಗೆ ಪಕೋಡ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ರೀತಿ ಇರಬೇಕು. ಮತ್ತು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಖಾರದ ಪುಡಿನೂ ಹಾಕ್ಕೊಬೋದು. ಇವಾಗ ಇಷ್ಟೇ ಕಟಿಂಗಲ್ಲಿ ಇಷ್ಟೇ ಮಾಡ್ಕೊಂಡಿರೋದು. ಇನ್ನು ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಬೇಡ, ಪಕೋಡಾಗೆ ಪುದೀನ ಸೊಪ್ಪು ಹಾಕೋದಿಲ್ಲ, ಅಂದರೆ ನಾನು ಹಾಕೋದಿಲ್ಲ. ಪುದೀನ ಸೊಪ್ಪು ಇಲ್ಲ ಅಂತಂದ್ರೂ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಇಲ್ಲ, ಅದಕ್ಕೆ ಇಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಏನಾಗ್ತೀನಿ ಅಂದರೆ ಫಸ್ಟ್ ಆದರೆ ಆನಿಯನ್ಸ್ನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ನಾವು ಇಸ್ಕೊಂಡಿದ್ದೀವಿ ಅಂತಂದರೆ ಎಲ್ಲ ನೋಡಿ ಈ ರೀತಿ ಸಪ್ರೇಟ್ ಆಗೋಗುತ್ತೆ ಒಂದೊಂದು ಲೇಯರು. ಇದಕ್ಕೆ ಹಾಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟೆ. ಜಾಸ್ತಿ ಬೇಕಂದ್ರೂ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರು ಒಳ್ಳೇದೇ, ಯಾಕಂದರೆ ಕಣ್ಣಿಗೆ ಒಳ್ಳೇದು ತಿಂದರೆ. ಹಾಗೆ ಹೇಗೋ ತಿನ್ನೋಕ್ಕಾಗೋದಿಲ್ಲ, ಈ ಸಾರಲ್ಲಿ ಹಾಕಿರೋದು ಎಲ್ಲ ತಿನ್ನೋಕ್ಕಾಗೋದಿಲ್ಲ, ಎತ್ತು ಸೈಡ್ಗೆ ಹಾಕ್ತೀವಿ. ಆಯಿಲಲ್ಲಿ ಫ್ರೈ ಆಗಿರೋ ಕರ್ಬೇವಿನ ಸೊಪ್ಪನ್ನ ತಿನ್ಬೋದು, ಕಣ್ಣಿಗೂ ತುಂಬ ಒಳ್ಳೇದಲ್ವಾ. ಅದಕ್ಕೆ ಇನ್ನು ಕಡಲೆ ಹಿಟ್ಟಂತೂ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಬೇಡ. ಸೋಡಾ ಇಷ್ಟಾದರೆ ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಸರಿ ಹೋಗ್ಬಿಡುತ್ತೆ. ಈಗ ನಮ್ಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಕಡಲೆ ಹಿಟ್ಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಯಾಕಂದರೆ ಎಕ್ಸ್ಟ್ರಾ ಇರಬಾರ್ದು ಕಡಲೆ ಹಿಟ್ಟು. ನೋಡಿ, ಆನಿಯನ್ಸ್ಗೆ ಯಾವ ರೀತಿ ಅಂಟ್ಕೊಂಡಿದೆ ಅಷ್ಟು ಮಾತ್ರನೇ ಇರಬೇಕು, ಎಕ್ಸ್ಟ್ರಾ ಎಲ್ಲ ಇರಬಾರ್ದು. ಈಗ ಫಸ್ಟ್ ಆದರೆ ನಾವು ನೀರು ಹಾಕ್ತೀರಾ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದೇ ಮೇಯ್ನ್. ಇದಕ್ಕೆ ಎಣ್ಣೆದಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೀರಾದರೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇಲ್ಲ, ಕರೆಕ್ಟಾಗಿದೆ ನೋಡಿ. ಈಗ ಡೀಪ್ ಫ್ರೈಗೆ ಆಯಿಲ್ ಇಟ್ಕೊಂಡ್ಬಿಡ್ತೀನಿ. ಆಲ್ರೆಡಿ ನೆನ್ನೆ ಪೂರಿ ಮಾಡಿರೋ ಆಯಿಲ್ ಇದೆ, ಅದರಲ್ಲೇ ಈಗ ಪಕೋಡ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಇದು ನೋಡಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪನೇ ತಗೊಂಡು ಈ ಶೇಪ್ ಅನ್ನೋದೇನಿರಲ್ಲ, ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಇದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದೆ. ನಮ್ಮ ಮನೆಯವ್ರು ಬರೋದ್ರೊಳಗಡೆ 8:30 ಆಗುತ್ತೆ. ಬರೋದ್ರೊಳಗಡೆ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಇನ್ನು ಇಷ್ಟಿದೆ ಮಾಡಬೇಕು. ನೋಡಿ, ಪಕೋಡ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಪಕೋಡ ನೋಡಿ. ಸೌಂಡ್ ತೋರಿಸ್ತೀನಿ. ಈ ರೀತಿ ಉದ್ರಾಗಿ ಆಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಪಕೋಡ ನೋಡಿ. ಬಿಸಿ ಬಿಸಿ ಸಾರು, ವೈಟ್ ರೈಸು ಮತ್ತು ಉಪ್ಪಿನಕಾಯಿ ಜೊತೆಗೆ ಆನಿಯನ್ ಪಕೋಡ ಇವತ್ತು ನಮ್ಮ ಮನೆ ಡಿನ್ನರ್. పకోడా దాంట్లో వేసింది ఎత్తే ఏకే ఈడుంది ఆ ప్లేట్ అదే ఎత్తుకోడు మా ఇంతొద్దు మా పెట్టమా ಅದು ಅಷ್ಟೇ ಇದು ಅಷ್ಟೇ ಮಾ అట్లీ మా నాకు సెపరేట్ గా ఉండాలా సరే కొడు ಓಕೆ ಫ್ರೆಂಡ್ಸ್, ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನೀವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.